ಇವತ್ತು ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಪ್ಪ ಅಂತ ಹೇಳಿದ್ರೆ ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲ್. ಏನಿದು ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲ್ ಅಂತ ಹೇಳಿದ್ರೆ, ನೀವು ಯಾವುದಾದ್ರೂ ಒಂದು ಹೊಸ ಸಂಬಂಧಕ್ಕೆ ಅಥವಾ ಕರೆಂಟ್ ರಿಲೇಶನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಅಥವಾ ಕೆಲಸದ ಎನ್ವೈರ್ಮೆಂಟಲ್ ಆಗಿರ್ಬೋದು, ಸದಾ ನಿಮಗೆ ಒಂದು ಆತಂಕ ಕಾಡ್ತಾ ಇರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಜೊತೆಲಿರೋರು ನಿಮ್ಮನ್ನು ಬಿಟ್ಟು ಹೋಗ್ತಾರ ಅಂತ. ಇದು ಕೇವಲ ಸಂಬಂಧ ಮಾತ್ರ ಅಲ್ಲ, ಕೆಲವು ಸತಿ ಫ್ರೆಂಡ್ಶಿಪ್ಪಲ್ಲೂ ಆಗ್ಬಿಡುತ್ತೆ. ಈಗ ನಾವು 5 ಜನ ಫ್ರೆಂಡ್ಸ್ ಇದ್ದೀವಿ ಅಂತ ಹೇಳಿದ್ರೆ, ಇಬ್ಬರು ಫ್ರೆಂಡ್ಸು ಆಚೆ ಹೋಗಿದ್ದಾರೆ ನಿಮ್ಮನ್ನು ಬಿಟ್ಟು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿಲ್ಲದ ಹಾಗೆ ಭಯ ಶುರು ಆಗ್ಬಿಡುತ್ತೆ. ಓ, ನನ್ನನ್ನು ಅವರೆಲ್ಲ ಬಿಟ್ಬಿಟ್ಟು ಬೇರೆಯವರನ್ನು ಚೂಸ್ ಮಾಡಲಿಕ್ಕೆ ಶುರು ಮಾಡಿಬಿಟ್ರಾ, ಅಥವಾ ಅವ್ರು ನನ್ನನ್ನು ಬಿಟ್ಟು ಬೇರೆಯವ್ರ ಜೊತೆ ಅಟ್ಯಾಚ್ ಆಗ್ತಿದ್ದಾರಾ, ನನ್ನ ಫ್ರೆಂಡ್ಶಿಪ್ಪು ಕಡಿಮೆ ಆಗೋಯ್ತಾ, ನನಗೆ ಇವರೆಲ್ಲ ಸಿಗ್ತಾರಾ ಇಲ್ವಾ, ಹೀಗೆ ಏನೋ ಒಂದು ಭಯ ಶುರು ಆಗ್ಬಿಡುತ್ತೆ. ಅಥವಾ ನಿಮ್ಮ ಸಂಬಂಧದಲ್ಲಿ ಕೂಡ ಕಾನ್ಸ್ಟೆಂಟ್ ಆಗಿ ನೀವು ಮದುವೆ ಆಗಿರ್ಬೋದು ಅಥವಾ ಒಂದು ರಿಲೇಶನ್ಶಿಪ್ಪಲ್ಲಿ ಇದ್ರೂ ಕೂಡ ನಿಮಗೆ ಸದಾ ನಿಮ್ಮ ಸಂಗಾತಿ ನಿಮ್ಮನ್ನು ಬಿಟ್ಟು ಹೊಟ್ಟೋಗ್ಬಿಡ್ತಾರಾ ಅನ್ನೋ ಭಯ ಇದ್ದೇ ಇರುತ್ತೆ. ಅಥವಾ ಎಲ್ಲೋ ಒಂಚೂರು ನಿಮ್ಮ ಸಂಗಾತಿ ನಿಮಗೆ ಕೊಡಬೇಕಾಗಿರೋ ಕಾಳಜಿ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಎಲ್ಲೋ ಒಂದು ಸ್ವಲ್ಪ ಕಮ್ಮಿ ಅನಿಸಿದ್ರೆ ಈ ಭಯ, ಈ ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಅನ್ನೋದು ಟ್ರಿಗರ್ ಆಗ್ತಾ ಹೋಗುತ್ತೆ. ಏನಿದು ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲ್, ಯಾತಕ್ಕೆ ಬರುತ್ತಪ್ಪ ಅಂತ ಹೇಳಿದ್ರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ಭಾವನೆ ಕೂಡ ನಮ್ಮ ಚೈಲ್ಡ್ಹುಡ್ಡಿಂದ ಶೇಪ್ ಆಗ್ತಿರುತ್ತೆ. ಯಾಕಂತ ಹೇಳಿದ್ರೆ ನಾವೇನು ಅನ್ಕೋತೀವಿ, ಈಗ ನನ್ನ ಬಿಹೇವಿಯರು, ನನ್ನ ಪರ್ಸ್ನಾಲಿಟಿ ಅಂತ ಅನ್ಕೋತೀವಿ. ಖಂಡಿತವಾಗ್ಲೂ ಇಲ್ಲ. ನಾನು ಇವತ್ತು ನಿಮ್ಮ ಕಣ್ಮುಂದೆ ಒಂದು 28 ವರ್ಷ ಇದ್ದರೆ ನನ್ನ ಒಳಗಡೆ ಮನಸ್ಸು ಎಷ್ಟು ವರ್ಷ ಇರುತ್ತೆ ಅಂತ ಹೇಳಿದ್ರೆ ಇನ್ನೂ 3 ವರ್ಷದ ಮಗುನೇ. ಯಾಕಂತ ಹೇಳಿದ್ರೆ ನಮಗೆ ಕೋಪ ಬಂದಾಗ ನಾವು ಮಕ್ಳ ಥರ ಆಡ್ತೀವಿ, ಸಿಟ್ ಮಾಡ್ಕೋತೀವಿ, ಭಯ ಪಡ್ತೀವಿ, ಅಥವಾ ಯಾವುದೋ ಒಂದು ಅನ್ಕಂಫರ್ಟಬಲ್ ಸಿಚುಯೇಷನಲ್ಲಿ ನಾವು ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಇನ್ನರ್ ಚೈಲ್ಡ್ ಆಚೆ ಬರ್ತಾ ಹೋಗುತ್ತೆ. ಹಾಗಾಗಿ ಈ ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲ್ ಯಾತಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಎಲ್ಲೋ ಬಾಲ್ಯದಲ್ಲಿ ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಪ್ರೀತಿ ಸಿಗದೆ ಇದ್ದಾಗ, ಅಟೆನ್ಷನ್ ಸಿಗದೆ ಇದ್ದಾಗ, ಅಥವಾ ಕಾನ್ಸ್ಟೆಂಟ್ ಆಗಿ ನೀವು ನಿಮ್ಮ ತಂದೆ ತಾಯಿಯ ಎಮೋಷನಲ್ ಅಟ್ಯಾಚ್ಮೆಂಟ್ಗೋಸ್ಕರ ತುಂಬಾ ಎಫರ್ಟ್ ಹಾಕಬೇಕಾಗಿತ್ತು. ಎಷ್ಟೋ ಸತಿ ನಿಮಗೆ ನಿಮ್ಮ ತಾಯಿ ಜೊತೆ ಡಿಸ್ಕನೆಕ್ಷನ್ ಅನ್ಸೋದು, ಅಥವಾ ತಂದೆ ನಿಮ್ಮ ಜೊತೆ ಡಿಸ್ಕನೆಕ್ಟ್ ಆಗಿರೋದು, ಇಂತಹ ಒಂದು ಬಾಲ್ಯದ ಚೈಲ್ಡ್ಹುಡ್ ವೂಂಡ್ಸಿಂದ ಈ ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲ್ ಶುರುವಾಗುತ್ತೆ. ಇದರಿಂದ ಹೇಗಪ್ಪ ಆಚೆ ಬರೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ಫಸ್ಟ್ ತಿಳ್ಕೊಳ್ಳಿ, ನೀವು ಇನ್ನೂ ಆ 3 ವರ್ಷದ ಮಗುವಿನ ರೀತಿ ಇಲ್ಲ. ಮತ್ತು ಒಂದು ತಿಳ್ಕೊಳ್ಳಿ, ನಮ್ಮ ಲೈಫಲ್ಲಿ ಯಾರೇ ಬರಲಿ ಹೋಗಲಿ, ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಯಾವುದೇ ಒಂದು ವಸ್ತು ತಗೊಳ್ಳಿ. ಇವತ್ತು ನಿಮ್ಮ ಕಣ್ಮುಂದೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಆಗಿರ್ಬೋದು, ನಿಮ್ಮ ಕೈಯಲ್ಲಿರ್ತಕ್ಕಂತಹ ಮೊಬೈಲ್ ಆಗಿರ್ಬೋದು, ಅದು ಎಲ್ಲದಕ್ಕೂ ಎಕ್ಸ್ಪೈರಿ ಡೇಟ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಯಾವುದಾದ್ರೂ ನೀವು ಸುತ್ತ ನೋಡಿ, ಯಾವುದಾದ್ರೂ ಒಂದು ವಸ್ತು ಸದಾ ನಿಮ್ಮ ಜೊತೆ ಇರುತ್ತೆ ಅಂತ ಏನಾದರೂ ಗ್ಯಾರಂಟಿ ಇದೆಯಾ? ಯಾವುದೂ ಇಲ್ಲ. ಎಲ್ಲವೂ ನಾವು ಬರುವಾಗೂ ಏನು ತೊಗೊಂಡು ಬಂದಿಲ್ಲ, ಹೋಗುವಾಗೂ ಕೂಡ ಏನನ್ನು ತೊಗೊಂಡು ಹೋಗಲ್ಲ. ಏನೇನು ಸಿಕ್ಕಿದೆಯೋ ಅದೆಲ್ಲವೂ ನಮಗೆ ಬೋನಸ್ಸು ಅಲ್ವಾ. ಹಾಗಾಗಿ ಒಂದು ತಿಳ್ಕೊಳ್ಳಿ, ಜನ ಬರ್ತಾರೆ ಹೋಗ್ತಾರೆ, ಆದರೆ ಯಾವತ್ತೂ ತಿಳ್ಕೊಳ್ಳಿ, ನಿಮ್ಮಲ್ಲಿ ಇರ್ತಕ್ಕಂತಹ ಪ್ರೀತಿ ಕಮ್ಮಿ ಆಗಲ್ಲ. ಪ್ರೀತಿ ಅನ್ನೋದು ಕೊಡೋ ವಸ್ತು ಹೊರತು ಅದನ್ನು ನಾವು ಎಲ್ಲೋ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಭಯ ಖಂಡಿತವಾಗ್ಲೂ ನಮಗಿರಬಾರ್ದು. ಸೊ ಹಾಗಾಗಿ ಈ ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲಿಂದ ಆಚೆ ಬರಬೇಕಂತ ಏನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಒಂದು ಟರ್ಮ್ಸಿಗೆ ಬನ್ನಿ. ಯು ಹ್ಯಾವ್ ಟು ನೋ ದ್ಯಾಟ್ ಯು ಆರ್ ಮೋರ್ ದೆನ್ ಇನಫ್. ನಿಮಗೆ ನೀವು ಸರಿಸಾಟಿ ಯಾರೂ ಇಲ್ಲ. ನಿಮ್ಮನ್ನು ಯಾವ ರಿಲೇಷನ್ಶಿಪ್ ಕೂಡ ಡಿಫೈನ್ ಮಾಡಲಿಕ್ಕಾಗಲ್ಲ. ನೋಡಿ, ಕೆಲವು ಸಂಬಂಧಗಳು ಇರಲಿಕ್ಕೆ ನಮಗೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ. ಎಲ್ರಿಗೂ ಸಂಬಂಧ ಇರಬೇಕು ಅಂತ ಅನಿಸುತ್ತೆ. ಎಲ್ಲರೂ ನಮಗೆಲ್ಲವರೆಗೂ ಸಂಗಾತಿ ಇರಬೇಕು ಅನಿಸುತ್ತೆ, ಫ್ರೆಂಡ್ಸ್ ಇರಬೇಕಾಗುತ್ತೆ, ರಿಲೇಟಿವ್ಸ್ ಇರಬೇಕು, ನಮ್ಗೆ ನಮ್ಮ ಸುತ್ತ ಜನ ಇದ್ದರೆ ನಮಗೆ ಖುಷಿ ಆಗ್ತಾನೆ ಹೋಗುತ್ತೆ. ಆದರೆ ಯಾವ ಸಂಬಂಧಗಳು ಇಲ್ಲ ಅಂತ ಹೇಳಿದ್ರು ಕೂಡ ನಾವು ಕಂಪ್ಲೀಟ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಮುಂದಿನ ಸಂಚಿಕೆಯಲ್ಲಿ ಒಂಟಿತನದಿಂದ ಆಚೆ ಹೇಗೆ ಬರೋದು, ಒಂಟಿತನ ಹೇಗೆ ನಾರ್ಮಲೈಸ್ ಮಾಡೋದು, ಈ ಒಂಟಿತನದಿಂದ ಆಚೆ ಹೇಗಪ್ಪ ಬರೋದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಆದರೆ ಈಗಿನ ಸಂಚಿಕೆಯಲ್ಲಿ ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಬಗ್ಗೆ ಮಾತಾಡಿದ್ದೀವಿ, ಇದರಿಂದ ಆಚೆ ಬರೋದು ಹೇಗೆ ಅಂತ ಮಾತಾಡಿದ್ದೀವಿ. ಹಾಗಾಗಿ ಇದೊಂದು ಇನ್ನರ್ ಚೈಲ್ಡ್ ವೂಂಡ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಿಮಗೆ ನೀವು ಯಾವಾಗಲೂ ರೀಅಫರ್ಮ್ ಮಾಡ್ತಾ ಹೋಗಿ, ಐ ಆಮ್ ಮೋರ್ ದೆನ್ ಇನಫ್, ಐ ಆಮ್ ಸೇಫ್, ಐ ಆಮ್ ಹ್ಯಾಪಿ, ಹೀಗೆ ಅಫರ್ಮೇಷನ್ ಮೂಲಕ ಇಂತಹ ಒಂದು ಆತಂಕ, ಇಂತಹ ಆಂಕ್ಷಿಯಸ್ ಅಟ್ಯಾಚ್ಮೆಂಟಿಂದ ನೀವು ಆಚೆ ಬರ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.